ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್, ನಾನು ಪಿಯೂಷ್ ಶರ್ಮಾ. ನಾನು ಇನೋವೇಟಿವ್ ಫಿಲಮೆಂಟ್ಸ್ ಪ್ರೈವೇಟ್ ಲಿಮಿಟೆಡ್ ಸೂರತ್ನಿಂದ ಪ್ರತಿನಿಧಿಸ್ತಾ ಇದ್ದೀನಿ. ಫಾರ್ಮ್ಗೆ ಭೇಟಿ ನೀಡಿದ್ದೇನೆ. ಅಲ್ಲಿ ಅವರು ನಮ್ಮ ಅಗ್ರೋಸಿಯಾ ವೈರನ್ನ ಡಬಲ್ ಟ್ರೈಲಿಸ್ ವ್ಯವಸ್ಥೆಯಲ್ಲಿ ಬಳಸಿದ್ದಾರೆ. ಈ ಒಂದು ಸ್ಥಳ ಹೈದರಾಬಾದ್ ಸಮೀಪದಲ್ಲಿ ಇದೆ. ಈ ತೋಟಗಳನ್ನ ನೋಡಿಕೊಳ್ತಿರೋ ರೈತರು ಇಲ್ಲಿ ನಮ್ಮೊಂದಿಗೆ ಇದ್ದಾರೆ. ಇಲ್ಲಿ ಎಷ್ಟು ಭೂಮಿ ಇದೆ, ಸ್ಥಳ ಯಾವುದು, ಅವರು ಇವತ್ತು ನಮಗೆ ತಿಳಿಸ್ತಾರೆ. ಅವರು ತಮ್ಮ ಹೆಸರುಗಳನ್ನ ನಮಗೆ ಹೇಳ್ತಾರೆ. ಸರ್, ನೀವು ನಿಮಗೆ ತಿಳಿದಿರೋ ಭಾಷೆಯಲ್ಲೇ ಮಾತಾಡಬಹುದು. ನನ್ನ ಹೆಸರು ರಾಕೇಶ್. ಬಾಜಪಳ್ಳಿ ಹಳ್ಳಿ, ನಿಜಾಂಪೇಟೆ ಡಿಸ್ಟಿಕ್ ಬರುತ್ತೆ. ಈ ರೀತಿಯಲ್ಲಿ ತುಂಬ ನಾನು ನಮ್ಮ ತೋಟದಲ್ಲಿ ಬೆಳೆದಿದ್ದೀನಿ. ಈ ಒಂದು ಪ್ರದೇಶ ಎಷ್ಟು ಎಕರೆ ಇದೆ? 14 acres ಇದೆ. 14 ಎಕರೆ. ಹಂಗೆ ನೀವು ಇಲ್ಲಿ ಎಷ್ಟು ಗಿಡಗಳನ್ನ ನೆಟ್ಟಿದ್ದೀರಿ? ಒಂದು ಹತ್ತತ್ರ ಒಂದು 60,000. 60,000. ಹಂಗಾಗಿ ನಮ್ಮ ರೈತ ಸಹೋದರಿಗೆ ಮೂಲಭೂತ ಸೌಕರ್ಯಗಳ ಬಗ್ಗೆ ತಿಳಿಸಿ. ನೀವು ಇಲ್ಲಿ ಎಷ್ಟು ತಂತಿಗಳನ್ನ ಹೊಂದಿದ್ದೀರಿ, ನೀವು ಯಾವ ಗಾತ್ರವನ್ನ ಬಳಸಿದ್ದೀರಿ, ಅದನ್ನ ನಮಗೆ ಹೇಳಿ ಸರ್. ಮೊದಲಿಗೆ ನಾವು ನಮ್ಮ ಅಗ್ರೋಸಿಯಾ ವೈರೊಂದಿಗೆ ಪ್ರಾರಂಭ ಮಾಡ್ತೀವಿ. ಸರ್, ನೀವು ಯಾವ ಗಾತ್ರವನ್ನ ಬಳಸಿದ್ದೀರಿ? ಇದು 4 mm ಗೆ ನೀವು ಎಷ್ಟು 4 mm ವೈರ್ಗಳನ್ನ ಬಳಸಿದ್ದೀರಿ? 9 ವೈರ್ಗಳನ್ನ ಹೊಂದಿಸಿದ್ದೀರಿ. ಓಕೆ. ಈ ಎರಡು ಕಂಬಗಳ ನಡುವೆ ಎಷ್ಟು ಅಂತರ ಇದೆ? 2 ಅಡಿ ಇದೆ ಸರ್. ಸುಮಾರು 2 ಅಡಿ. ಓಕೆ. ಒಳಗಿನ ಮೂಲ ಸೌಕರ್ಯಗಳನ್ನ ನೋಡಿ ಅದರ ಬಗ್ಗೆಯೂ ಹೇಳೋಣ ಸರ್. ಸರ್, ಈ ಎರಡು ಪೋಲ್ಗಳ ನಡುವೆ ಎಷ್ಟು ಅಂತರ ಇದೆ? 10 ಅಡಿ, 10 feet ಇದೆ ಸರ್. 10 feet. ನಾನು ನೋಡ್ತೇನೆ. 1 2 3 4 5 6 7 8 9. ನೀವು ಎಡಭಾಗದಲ್ಲಿ 9, ಹಾಗೆ ಬಲಭಾಗದಲ್ಲಿ 9 ಗಿಡವನ್ನು ನೆಟ್ಟಿದ್ದೀರಿ. ಹಾಗಾಗಿ ನಾವು ಇಲ್ಲಿ ನೋಡಿದ್ರೆ ಸರಿಸುಮಾರು ನೀವು 18 ಗಿಡಗಳನ್ನ ನೆಟ್ಟಿದ್ದೀರಿ ಅಲ್ವಾ? ಹೌದು ಸರ್. ಓಕೆ. ಈ ತೋಟಕ್ಕೆ ಎಷ್ಟು ಸಮಯ ಕಳೆದಿದೆ? ನಾನು ಮಾರ್ಚ್ 11, 2023 ಕೃಷಿಯನ್ನ ಪ್ರಾರಂಭಿಸಿರೋದು. ಹತ್ರ 1 ವರ್ಷ. 1 year ಆಗಿದೆ. 1 ವರ್ಷದಲ್ಲಿ ಈ ಸಸ್ಯಗಳ ಬೆಳವಣಿಗೆ ತುಂಬಾ ಚೆನ್ನಾಗೇ ಇದೆ. ಸರ್, ಅದ್ಭುತವಾಗಿರೋ ಕೆಲಸ ಸರ್. ಹಾಗಾಗಿ ರೈತ ಬಂಧುಗಳೇ, ಇದನ್ನ ನೋಡಬಹುದು. ಯಾರು ಟ್ರೈಲಿಸ್ ವ್ಯವಸ್ಥೆಯನ್ನ ಬಳಸಲು ಬಯಸ್ತಾರೆ, ಹಂಗೆ ನಮ್ಮ ರೈತ ಸಹೋದರಿಂದ ಇದರ ಬಗ್ಗೆ ತಿಳಿದುಕೊಳ್ಳಲು ಬಯಸ್ತಾರೆ, ಅವರು ಇದನ್ನ ಹೆಂಗೆ ಮಾಡಿದ್ರು, ಅವರು ಏನ್ ಮಾಡಿದ್ರು, ನೀವು ಅವರನ್ನ ಸಂಪರ್ಕಿಸಬಹುದು. ಹಂಗೆ ನಾನು ನಿಮ್ಮಿಂದ ಒಂದು ವಿಷಯವನ್ನ ಅರ್ಥ ಮಾಡಿಕೊಳ್ಳಲು ಬಯಸ್ತಾ ಇದ್ದೇನೆ ಸರ್. ಒಳಗೆ ನೀವು ಈ ರಿವೇಟೆಡ್ ಸಿಸ್ಟಮ್ ಅನ್ನ ಬಳಸಿದೀರಾ? ಹೌದು ಸರ್. ನಾನು ಬೆಂಬಲಿಸಲು ಮಧ್ಯದಲ್ಲಿ ರಾಡ್ಗಳು ಹಾಕ್ತೇವೆ. ಓಕೆ. 10 ಅಡಿ ದೂರದಲ್ಲಿ ಮತಗಟ್ಟೆಯನ್ನು ಹಾಕಿದ್ದೇವೆ. ಒಟ್ಟು 14 ಎಕರೆ ಇದೆ. ಹಂಗಾಗಿ 16 mm ರಾಡನ್ನು ಬಳಸಿದ್ದೀವಿ. ರಿವೇಟ್ ಸಿಸ್ಟಮ್ ಥರ ತೂಕವನ್ನು ಬೆಂಬಲಿಸೋ ಹಾಗೆ ಚಲಿಸಿದಂತೆ ನಾವು 2 ಪೋಲ್ ನಡುವೆ 16 mm ರಾಡನ್ನು ಹಾಕ್ತೇವೆ. ಓಕೆ. ಸಮತೋಲನಕ್ಕಾಗಿ ನೀವು ನೇರವಾಗಿ 6 mm ರಾಡನ್ನು ಬಳಸಿದ್ದೀರಿ. ಮಧ್ಯದಿಂದ ಕೊಡೋದು ಸರ್, ಬ್ಯಾಲೆನ್ಸ್ ಆಗಬೇಕಲ್ಲ. ಓಕೆ. ಬ್ಯಾಲೆನ್ಸ್ ಮಾಡೋಕ್ಕೆ ಅಂತ ನೀವು 16 mm ರಾಡನ್ನು ಬಳಸಿದ್ದೀರಿ. ಡಬಲ್ ಟ್ರೇಲಿಸ್ ಸಿಸ್ಟಮನ್ನು ಹೇಗೆ ಬಳಸಬಹುದು ಅಂತ ನೀವು ಅರ್ಥ ಮಾಡಿಕೊಳ್ಳಬಹುದು. ತುಂಬ ಧನ್ಯವಾದಗಳು.